ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಪ್ರಿಯ ವೀಕ್ಷಕರೇ, ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಆರಂಭಗೊಂಡು ಈಗಾಗಲೇ 6 ದಿನಗಳ ಮುಕ್ತಾಯ ಆಗಿದೆ. ಪ್ರಮುಖವಾಗಿ ಮನೆ ಮನೆಗೆ BLOಗಳು ತೆರಳುತ್ತಿರುವಂತಹ ಪ್ರಕ್ರಿಯೆ ಇದು. ಆ ಪ್ರಕ್ರಿಯೆ ಬಹುಮುಖ್ಯ ಭಾಗ. ಹೀಗಾಗಿ ಈ ಪ್ರಕ್ರಿಯೆ ಆರಂಭ ಆಗ್ತಿದ್ದಂಗೆ ವಿವಾದಗಳು ಕೂಡ ಭುಗಿಲೆದ್ದಿವೆ. ಪ್ರಮುಖವಾಗಿ BLOಗಳು ಏನು ಮೃತಪಡುವಂಥದ್ದು, ಒತ್ತಡದಲ್ಲಿ ಕೆಲಸ ಮಾಡುವಂತಹ ಘಟನೆಗಳು ವರದಿಯಾಗ್ತಿರುವಂಥದ್ದು ಭಾಳ ಚರ್ಚೆಗೆ ಕಾರಣ ಆಗಿದೆ. ಇವತ್ತಿನ ಈ ಎಪಿಸೋಡಲ್ಲಿ ನಾವು ಆ ವಿಚಾರದ ಬಗ್ಗೆ ಮಾತನಾಡೋಣ. ಯಾಕೆ BLOಗಳು ಒತ್ತಡಕ್ಕೊಳಗಾಗ್ತಿದ್ದಾರೆ, ಅಪಘಾತಕ್ಕೆ ಒಳಗಾಗ್ತಿದ್ದಾರೆ, ಮಲಗಿದಲ್ಲೇ ಅಂದರೆ ಹೃದಯಘಾತಕ್ಕೆ ಒಳಗಾಗ್ತಿದ್ದಾರೆ, ಅವರು ಯಾಕೆ ಇದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ತಮ್ಮ ಕೆಲಸದ ಒತ್ತಡದ ಬಗ್ಗೆ ಹಿರಿಯ ಅಧಿಕಾರಿಗಳ ಬಗ್ಗೆ ಅಸಮಾಧಾನವನ್ನು ಯಾಕೆ ವ್ಯಕ್ತಪಡಿಸಿದ್ದಾರೆ ಅನ್ನೋ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಸೋಣ. ವೀಕ್ಷಕರೇ, ನಾನು ಈಗ ಹೇಳ್ದಂಗೆ 6 ದಿನಗಳು ಈಗಾಗಲೇ ಮುಕ್ತಾಯ ಆಗಿದೆ. ಇವತ್ತು ಸಂಜೆ ಅಂದರೆ ಸೋಮವಾರ, ಇವತ್ತು ಜೂನ್ 6ನೇ ತಾರೀಕು ಸಂಜೆಯ ಒಳಗೆ BLOಗಳು ಎಲ್ಲರೂ ಎನ್ಯುಮರೇಷನ್ ಸರ್ಟಿಫಿಕೇಟ್ ಅಂತ ಏನಿದೆ, ಗಣತಿ ನಮೂನೆ ಅಂದರೆ ನಾವು ಗಣತಿಯನ್ನು ಮಾಡುವಂತಹ ವರದಿ ಮಾಡುವಂತಹ ನಮೂನೆ ಇದೆಯಲ್ಲ, ಅದನ್ನು ಮನೆ ಮನೆಗೆ ತಲುಪಿಸಿ ಮುಗಿಸ್ಬೇಕಾಗಿದೆ. ಇನ್ನು ಮುಂದೆ ಜುಲೈ 29ರ ಒಳಗೆ ಅವರು ಅದನ್ನು ಸಂಪೂರ್ಣವಾಗಿ ಕಲೆಕ್ಟ್ ಮಾಡಿ ಅದನ್ನು ದಾಖಲು ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ನಡೆಸಬೇಕಾಗಿದೆ. 6 ದಿನದ ಒಳಗೆ ಅವರು ರಾಜ್ಯಾದ್ಯಂತ ಇರುವ 5.5 ಕೋಟಿ ಮತದಾರರಿಗೆ ಈ ಎನ್ಯುಮರೇಷನ್ ಸರ್ಟಿಫಿಕೇಟನ್ನು ತಲುಪಿಸುವಂಥದ್ದು ಸುಲಭದ ಕೆಲಸ ಅಲ್ಲ. ಅವರು ಹಗಲಿರುಳು ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಸುಳ್ಳಲ್ಲ. ಹೀಗಾಗಿ ಈ ಒಂದು ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ಸದ್ದು ರಾಜ್ಯಾದ್ಯಂತ ಸುಳಿದಾಡಿದೆ. ಅದರ ಜೊತೆಗೆ ರಾಜಕಾರಣಿಗಳು ನಡೆಸುತ್ತಿರುವಂತಹ ಜಟಾಪಟಿಗೂ ಕೂಡ ಅವರ ಒತ್ತಡ ಹಾಗೂ ಮಾನಸಿಕ ಒತ್ತಡದ ಮೇಲೆ ಪರಿಣಾಮ ಬೀರುತ್ತಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ. ವೀಕ್ಷಕರೇ, ಕರ್ನಾಟಕದಲ್ಲಿ ಈಗ ನಾನು ಮೊದಲಾಗಿ ಉದಾಹರಣೆಗಳನ್ನು ತಗೋಬೇಕಿದ್ರೆ ಒಟ್ಟು 3 ಸಾವಿನ ಪ್ರಕರಣಗಳು ಮತ್ತು 1 ಅಪಘಾತ ಪ್ರಕರಣ ಕೂಡ ಇದರಲ್ಲಿ ಸೇರಿದೆ. ಮೊದಲ ಪ್ರಕರಣ ತಿಪಟೂರು ಬಳಿ ನಡೆದಿರುವಂಥದ್ದು. ಭುವನ ಅನ್ನುವ ಅಧಿಕಾರಿ, ಅವರು ಕಂದಾಯ ಇಲಾಖೆ ಅಧಿಕಾರಿ, ಅವರು ತಹಶೀಲ್ದಾರ್ ಆದೇಶದ ಮೇರೆಗೆ ಬೆಳಿಗ್ಗೆ ಈ SIR ಪ್ರಕ್ರಿಯೆ ಕೆಲಸಕ್ಕೆ ಹೋಗಬೇಕಾಗಿತ್ತು. ಈ ಸಂದರ್ಭದಲ್ಲಿ ಅವರು ಅಪಘಾತಕ್ಕೆ ಒಳಗಾಗ್ತಾರೆ. ಲಾರಿಯ ಅಡಿಗೆ ಸಿಕ್ಕಿ ಅವರು ಜೀವ ಕಳ್ಕೊಳ್ತಾರೆ. ಅಂದರೆ ಮಾರನೇ ದಿನ ಜೀವ ಕಳ್ಕೊಳ್ತಾರೆ. ಇದು ದೊಡ್ಡ ಸದ್ದಾಯಿತು. ಕಂದಾಯ ಇಲಾಖೆ ಅಧಿಕಾರಿಗಳು ಇದರ ವಿರುದ್ಧ ಸಿಡಿದೆದ್ರು ಮತ್ತು ಪ್ರತಿಭಟನೆ ನಡೆಸುವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಈಗ ಒಂದು ಸಂಧಾನದ ಹಂತಕ್ಕೆ ಬಂದು ಪ್ರತಿಭಟನೆ ನಡೆಸುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಕಂದಾಯ ಇಲಾಖೆಯ ಒಳಗೆ ಅಂದರೆ ಅಧಿಕಾರಿಗಳ ಒಳಗೆ ಈ ಒಂದು SIR ಪ್ರಕ್ರಿಯೆಯ ಕುರಿತು ಅಸಮಾಧಾನ ಇರುವಂತದ್ದಂತೂ ಸುಳ್ಳಲ್ಲ. ಆರ್ಐಗಳಿಗೆ ಪ್ರಮೋಷನ್ಸ್ ಅನ್ನು ಕೂಡ ಈಗಾಗಲೇ ನಾವು ಆಗ್ತಾ ಇದೆ. ಅವ್ರಿಗೆ ನಾನು ಪರ್ಮಿಷನ್ ಕೂಡ ಕೊಟ್ಟಿದ್ದೇನೆ, ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇನೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೇನೆ, ಆದಷ್ಟು ಶೀಘ್ರವಾಗಿ ಇದನ್ನ ಮಾಡಬೇಕು ಅಂತ. ತದನಂತರ ಒಂದು 15-20 ಜನ ಪತಿ ಪತ್ನಿಯರು ಅವರು 1.5 ವರ್ಷದಿಂದ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ನಾನು ಕಾರ್ಯಗತ ಮಾಡಿದ್ದೆ. ಅವರಿಗೆ ಈಗಾಗಲೇ ಆದೇಶ ಬಂದಿರಬಹುದು ಅಥವಾ ಆದೇಶ ಆಗುತ್ತೆ. ಮತ್ತು ಇವೆಲ್ಲ ನಿಮ್ಮ ಸೇಂಡರ್ ರೂಲ್ಸ್ ಸರಿಯಾಗಿ ಆಗಲಿಲ್ಲ, ಅದನ್ನು ಡ್ರಾಫ್ಟ್ ಮಾಡಿ ರೆಡಿ ಮಾಡಿದ್ದೇವೆ. ಅದನ್ನು ಕೂಡ ಫೈನಲ್ ಆಗಿ ಇಶ್ಯೂ ಮಾಡಿ ಅಂತ ಹೇಳಿ ಮೊನ್ನೆ ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾನು ನಿಮ್ಮ ಪರವಾಗಿರೋ. The pressure is there for all the employees of SIR. That's why the people has gone for a strike. ವೀಕ್ಷಕರ, 2ನೇ ಪ್ರಕರಣ ಬೆಂಗಳೂರಲ್ಲಿ ನಡೆದಿರುವಂಥದ್ದು. ಬೆಂಗಳೂರಿನಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ನಟರಾಜ್ ಅನ್ನುವ ಅಧಿಕಾರಿ ಒಬ್ಬರು ಮಲಗಿದ್ದಲ್ಲಿ ಎದ್ದೇಳಲಿಲ್ಲ. ಅವರಿಗೆ ಮೊದಲ ದಿನ SIR ಪ್ರಕ್ರಿಯೆ ಮಾಡಿಸ್ತಿದ್ರಂತೆ BLO ಆಗಿ. ಅವರು ಅವತ್ತು ರಾತ್ರಿ ನಿದ್ದೆ ಮಾಡೋದವ್ರು ಎದ್ದಿಲ್ಲ. ಅವರ ಸಾವು ಕೂಡ ಈ ಒಂದು ಕೆಲಸದ ಒತ್ತಡದ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಚರ್ಚೆಗಳು ನಡೀತಾ ಇದೆ. 3ನೇ ಪ್ರಕರಣ ಬೀದರ್ನಲ್ಲಿ ನಡೆದಿರುವಂಥದ್ದು. ಸುನೀಲ್ ಅನ್ನುವ ಹೆಸರಿನ BLO ಅವರು ಕೂಡ ಇದೇ ರೀತಿ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ, ಮೃತಪಟ್ಟಿದ್ದಾರೆ. ಈ ಘಟನೆ ಕೂಡ BLOಗಳ ಕೆಲಸದ ಒತ್ತಡದ ಕುರಿತು ಚರ್ಚೆಗೆ ಕಾರಣ ಆಗಿದೆ. ಇನ್ನೊಂದು ಪ್ರಕರಣ ಕೂಡ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಿದ್ದೆ. ಆ ಪ್ರಕರಣದಲ್ಲೂ ಕೂಡ ಯಶಸ್ವಿನಿ ಅನ್ನುವ ಅಧಿಕಾರಿ ಒಬ್ರು, ಅವರು ಕೂಡ ಕಂದಾಯ ಇಲಾಖೆಗೆ ಸೇರಿದ ಅಧಿಕಾರಿ ಒಬ್ರು, ಅವರಿಗೆ ಹಿರಿಯ ಅಧಿಕಾರಿ ಒಬ್ರು ಈ SIR ಪ್ರಕ್ರಿಯೆ ಬಗ್ಗೆ ವಿಡಿಯೋ ಕಾಲ್ ಮಾಡಿ ಅವರು ಮಾತಾಡ್ತಿದ್ರಂತೆ. ಈ ಸಂದರ್ಭದಲ್ಲಿ ಅವರ ಸ್ಕಿಡ್ ಆಗಿದೆ, ಅವರು ಚಲಾಯಿಸುತ್ತಿದ್ದ ಸ್ಕೂಟರ್ ಸ್ಕಿಡ್ ಆಗಿ ಬಿದ್ದಿದ್ದಾರೆ, ಕಾಲಿಗೆ ಏಟ್ ಮಾಡ್ಕೊಂಡಿದ್ದಾರೆ. ಅವರ ವಿಚಾರದಲ್ಲೂ ಕೂಡ ಅವರ ಕುಟುಂಬಸ್ಥರಾಗಲಿ, ಅವರ ಜೊತೆಗಾರರು ಅಂದರೆ ಸಹೋದ್ಯೋಗಿಗಳಾಗಲಿ, ಹಿರಿಯ ಅಧಿಕಾರಿಗಳ ಜೊತೆ ಅಂದರೆ ಮೇಲಧಿಕಾರಿಗಳ ಜೊತೆ ಅಸಮಾಧಾನ ವ್ಯಕ್ತಪಡಿಸಿ ಈ ಎಲ್ಲ ಪ್ರಕರಣಗಳು ನಡೆಯೋದಕ್ಕೆ ಮೇಲಧಿಕಾರಿಗಳ ಒತ್ತಡ ಮತ್ತು SIR ಅನ್ನುವ ಪ್ರಕ್ರಿಯೆಯಿಂದ ಈ ಅಧಿಕಾರಿಗಳ ಮೇಲೆ ಆಗ್ತಿರುವಂತಹ ಒಂದು ಕಿರುಕುಳವೇ ಕಾರಣ ಅನ್ನುವ ಅಭಿಪ್ರಾಯ ರಾಜ್ಯಾದ್ಯಂತ ಎದ್ದಿದೆ. ಒಟ್ಟಾರೆಯಾಗಿ ಕಳೆದ 2 ದಿನಗಳಲ್ಲಿ SIR ಪ್ರಕ್ರಿಯೆ ಎನ್ಯುಮರೇಷನ್ ಫಾರ್ಮ್ ಏನು ವಿತರಣೆ ಮಾಡ್ತಿರುವ ಪ್ರಕ್ರಿಯೆಯ ಸಂದರ್ಭದಲ್ಲಿ ಆಗ್ತಿರುವಂತಹ ಹಲವಾರು ದುರಂತಗಳು ಈ ಒಟ್ಟು SIR ಪ್ರಕ್ರಿಯೆಯ ಒಂದು ಅಂದರೆ ಇಂಟೆನ್ಸಿಟಿ ಏನಂದ್ರೆ ಅದರ ತೀವ್ರ ಪರಿಷ್ಕರಣೆ ಅನ್ನುವ ಹೆಸರು ಅದಕ್ಕೆ ಇದೆ.
ಈ ತೀವ್ರತೆ BLOಗಳ ಮೇಲೆ ಕೂಡ ಬಾಧಿಸಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತದೆ. ವೀಕ್ಷಕರೇ, ಈಗ ನಾವು ಮೊದಲಾಗಿ ಗಮನಿಸಬೇಕಾಗಿರೋದು ಈ BLOಗಳ ಮೇಲೆ ಒತ್ತಡ ಇದೆಯೋ ಇಲ್ಲೋ ಅನ್ನೋಂಥದ್ದು. ಖಂಡಿತವಾಗಿ ಮೇಲ್ನೋಟಕ್ಕೆ ನೋಡುವಾಗ ಅವರಿಗೆ ಒತ್ತಡ ಇದೆ. ಆಕ್ಚುಲಿ ಯಾವ ರೀತಿ ಅಂದರೆ, ಸಾಮಾನ್ಯ ಇವರೆಲ್ಲ ಸರ್ಕಾರಿ ಅಧಿಕಾರಿಗಳಾಗಿರ್ತಾರೆ. ಅವರು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆನ 6 ಗಂಟೆ ತನಕ ಉದ್ಯೋಗ ಅಂದರೆ ನೌಕರಿಯಲ್ಲಿ ಇರುವಂಥವ್ರು, ಕೆಲಸ ಮಾಡೋರ ಕಾರ್ಯದ ಅವಧಿ ಅದಾಗಿರ್ತದೆ. ಆದರೆ ಯಾವತ್ತು SIR ಪ್ರಕ್ರಿಯೆ ಆರಂಭಗೊಂತೋ ಆವಾಗಿಂದ ಅವರ ಕಾರ್ಯದ ಅವಧಿ ಅಧಿಕವಾಗಿದೆ. ಎಲ್ಲಿಯ ತನಕ ಅಂದರೆ, ಅವರು ತರಬೇತಿ ನೀಡುವ ಸಂದರ್ಭದಲ್ಲಿಂದ ಹಿಡಿದು ಈಗ ಎನ್ಯುಮರೇಷನ್ ಫಾರ್ಮ್ ಏನು ಹಂಚಿ ಕಲೆಕ್ಟ್ ಮಾಡಬೇಕಲ್ಲ, ಈ ಸಂದರ್ಭದಲ್ಲಂತೂ ಅದು ಇನ್ನಷ್ಟು ಬಿಗಡಾಯಿಸಿದೆ. ನಾವು ಮೊದಲ ಪ್ರಕರಣ ಭುವನ ಅವರ ಪ್ರಕರಣವನ್ನು ನಾವೇನಾದರೂ ಕೈಗೆತ್ತಿಕೊಂಡು ನೋಡೋದಿದ್ರೆ, ಭುವನ ಅವರಿಗೆ ತಹಶೀಲ್ದಾರ್ ಅವರು ಅಂದರೆ ಅವರ ಹಿರಿಯ ಅಧಿಕಾರಿಯವರು 6 ಗಂಟೆಗೆ ಫೀಲ್ಡಲ್ಲಿ ಇರಬೇಕನ್ನುವಂತಹ ಮಾಹಿತಿ ಕೊಟ್ಟಿದ್ರು ಅನ್ನುವಂತಹ ಒಂದು ಸುದ್ದಿ ಕೂಡ ವರದಿಯಾಗಿದೆ. ಜೊತೆಗೆ ಈ ಕಂದಾಯ ಇಲಾಖೆ ಅಧಿಕಾರಿಗಳು ಏನು ಪ್ರತಿಭಟನೆಗೆ ಮುಂದಾಗಿದ್ರು, ಅವರು ಕೂಡ ಈ ವಿಡಿಯೋ ಅಂದ್ರೆ ಅವರು ಆದೇಶ ಮಾಡಿರುವಂಥ ವಿಡಿಯೋ ನಮ್ಮ ಬಳಿ ಇದೆ, ಹೀಗಾಗಿ ಅವರ ಮೇಲಾಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದು ಒಂದು ಸಾಕ್ಷಿ ಕೂಡ. ಅಂದರೆ ಅವರಿಗೆ 6 ಗಂಟೆಗೆ ಫೀಲ್ಡಿಗೆ ಇರಬೇಕು ಅನ್ನುವಂಥದ್ದು. ಸಾಮಾನ್ಯವಾಗಿ 10 ಗಂಟೆಗೆ ಕಚೇರಿಗೆ ಬರ್ತಿದ್ದ ಹಿರಿಯ ಒಬ್ಬರು ಅಧಿಕಾರಿಗೆ 6 ಗಂಟೆಗೆ ಫೀಲ್ಡಲ್ಲಿ ಇರುವ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಮನೆ ಮತ್ತು ಇನ್ನಿತ್ಯಾದಿ ಕೆಲಸಗಳನ್ನು ಅವರು ಮುಗಿಸಿ ಅವರು ಫೀಲ್ಡಿಗೆ ಬರಬೇಕಾಗತ್ತೆ. ಈ ಸಂದರ್ಭದಲ್ಲಿ ಒತ್ತಡಕ್ಕೆ ಒಳಗಾಗೋದು. ಮತ್ತು ಅವರು ಆ ಫೀಲ್ಡಲ್ಲಿ ಇರುವಂತಹ ಒಂದು ದಾಖಲೆ ಅಂದರೆ ವಿಡಿಯೋ ಕಾಲ್, ನನಗೆ ಏನು ಹೇಳಿದ್ನಲ್ಲ, ಆ ವಿಡಿಯೋ ಕಾಲು ಅಥವಾ ಇನ್ಯಾವುದಾದ್ರೂ ದಾಖಲೆ, ಲೊಕೇಶನ್ ದಾಖಲೆಯನ್ನು ಅವರು ಹಿರಿಯ ಅಧಿಕಾರಿಗಳಿಗೆ ತಲುಪಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅವರು ಸಹಜವಾಗಿ ಒತ್ತಡಕ್ಕೆ ಒಳಗಾಗೋದು ಸತ್ಯ. ಅದಕ್ಕಾಗಿ ವೇಗವಾಗಿ ಸ್ಕೂಟರ್ಲ್ಲಿ ಸಾಗುವಂಥದ್ದು, ಇನ್ನೇನಾದರೂ ಒತ್ತಡ ಅಂದರೆ ನೀವು ವಾಹನವನ್ನು ಓಡಿಸುವಾಗಲಿ ನಡೆಯುವಾಗಲಿ ಇನ್ಯಾವುದೋ ಕೆಲಸದಲ್ಲಿ ಆಗಲಿ ಸ್ವಲ್ಪ ನಿರಾಳವಾಗಿದ್ದರೆ ಅಷ್ಟೇ ಅವರ ಕೆಲಸಗಳು ನಿರಾತಂಕವಾಗಿ ನಡೀತದೆ. ಒತ್ತಡದಲ್ಲಿ ಹೋಯಿತು ಅಂದರೆ ಈ ಥರದ ಅವಘಡಗಳು, ಅನಾಹುತಗಳು ಸಂಭವಿಸುವಂಥ ಖಂಡಿತ. ಹೀಗಾಗಿ ಅವರು ಒತ್ತಡದಲ್ಲಿರುವಂಥದ್ದಂತೂ ನಿಜ. ಇನ್ನೊಂದು ಪ್ರಮುಖ ವಿಚಾರವನ್ನು ನಾವು ಗಮನಿಸಬೇಕಾಗಿರೋದು, ಎನ್ಯುಮರೇಷನ್ ಫಾರ್ಮನ್ನು ಅವರಿಗೆ ಮನೆ ಮನೆಗೆ ವಿತರಿಸಲು ಕೊಟ್ಟಿರೋದು ಕೇವಲ 6 ದಿನ. 6 ದಿನದಲ್ಲೇ 5.5 ಕೋಟಿ ಜನರ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮಾಡಲಿಕ್ಕೆ ಸಾಧ್ಯ ಅನ್ನುವುದು ಕೂಡ ಒಂದು ಪ್ರಶ್ನೆ. ಮೋಸ್ಟ್ಲಿ ಕೇಂದ್ರ ಚುನಾವಣಾ ಆಯೋಗದ ಬಳಿ ಇದಕ್ಕೆ ಉತ್ತರ ಇರಬಹುದು. ಯಾಕಂದರೆ ಅವರು ಲೆಕ್ಕಾಚಾರದ ಪ್ರಕಾರನೇ ಮಾಡಿರ್ತಾರೆ ಮತ್ತು ಪ್ರಾಕ್ಟಿಕಲ್ ಆಗಿ ಅದಕ್ಕೊಂದು ಆನ್ಸರ್ ಇರಬಹುದು. ಆದರೆ ನಾವು ಇಲ್ಲಿ ಹೊರ ಜಗತ್ತಲ್ಲಿ ನೋಡುವಾಗ ನಮಗೆ ಅದನ್ನ ಅಷ್ಟು ಜನರಿಗೆ ತಲುಪಿಸಕ್ಕಾಗುತ್ತೆ ಅನ್ನುವ ಪ್ರಶ್ನೆ ಮೂಡುವುದಂತೂ ಸಹಜ. ಹಾಗಂತೇಳಿ ಕಡಿಮೆ ಸಂಖ್ಯೆಯ BLOಗಳು ಏನಿಲ್ಲ. ನಮ್ಮ ರಾಜ್ಯದಲ್ಲೇ 56,000ಕ್ಕೂ ಅಧಿಕ BLOಗಳು ಈ ಪ್ರಕ್ರಿಯೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಹಾಗಾಗಿ ಒಂದು ರೇಷಿಯೋ ಪ್ರಕಾರ ಅವರಿಗೆ ಇಷ್ಟಿಷ್ಟು ಮಂದಿಯನ್ನು ಅಂದರೆ ಇಷ್ಟಿಷ್ಟು ಮಂದಿಗೆ ಅಂದರೆ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ತಲುಪಿಸುವಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗಂತೇಳಿ ಅದಷ್ಟು ಸುಲಭ ಅಲ್ಲ. ನಾವು ಈಗಾಗಲೇ ಪ್ರಾಕ್ಟಿಕಲ್ ಆಗಿ ಗಮನಿಸದಿದ್ರೆ, ಒಂದು ಬಾರಿಗೆ ಒಬ್ಬ ಮನೆಗೆ ಒಬ್ಬ BLO ಹೋದಾಗ ಆ ಮನೆಯವರೆಲ್ಲರೂ ಇರ್ತಾರೆ ಅನ್ನುವಂಥದ್ದು ಖಾತ್ರಿ ಇಲ್ಲ. ಪ್ರಮುಖವಾಗಿ ಬೆಂಗಳೂರಿನಂಥ ನಗರದಲ್ಲಿ ದಂಪತಿಗಳು ಕೆಲಸಕ್ಕೆ ಹೋಗಿರ್ತಾರೆ ಅಥವಾ ತಂದೆ ತಾಯಿ ಮಾತ್ರ ಮನೇಲಿ ಇರ್ತಾರೆ. ಮತ್ತೆ ಅಷ್ಟು ಸುಲಭವಾಗಿ ಬಂದು ಅವರನ್ನು ರೀಚ್ ಆಗಿ ಫಾರ್ಮ್ ವಿತರಿಸಿ ವಿವರಿಸಿ ಇಲ್ಲಿ ತುಂಬಿಸಿ ಅಂತ ಹೇಳುವಂಥದ್ದು ಅಷ್ಟು ಸುಲಭ ಅಲ್ಲ. 6 ದಿನದಲ್ಲಿ ಒಬ್ಬ ತಮಗೆ ಸಿಕ್ಕಿರುವ ಜವಾಬ್ದಾರಿಯನ್ನು ಮುಗಿಸುವಂಥದ್ದು ಅಷ್ಟು ಕಷ್ಟದ ಕೆಲಸವೇ ಆಗಿತ್ತು. ಮತ್ತು ಎನ್ಯುಮರೇಷನ್ ಫಾರ್ಮ್ ತುಂಬಿಸುವಂಥದ್ದು ಅಷ್ಟು ಸುಲಭದ ಕೆಲಸ ಇಲ್ಲ. ನೋಡೋದಕ್ಕೆ ಸಣ್ಣ ಫಾರ್ಮು ಮತ್ತು ಸರಳವಾಗಿದೆ ಅಂತ ಅನಿಸ್ತದೆ. ಬಟ್ ಅಲ್ಲಿ ತುಂಬುವ ಮಾಹಿತಿ ಅತ್ಯಮೂಲ್ಯ. ಯಾವುದೇ ಒಂದು ತಪ್ಪಾದ್ರೂ ನೋಟಿಸ್ ಬರುತ್ತೆ. ಯಾಕಂದರೆ ಅಲ್ಲಿ ಕೊಡಬೇಕಾಗಿರೋ ಅಂದರೆ ಹಿಂದಿನ 2002ರಲ್ಲಿ ನಡೆದಿರುವಂತಹ SIR ಪ್ರಕ್ರಿಯೆ ಸಂದರ್ಭದಲ್ಲಿ ಮತದಾರರಾಗಿದ್ದರೆ ಅವರು ಯಾವ ಫಾರ್ಮ್ ಯಾವ ಬದಿಯಲ್ಲಿ ತುಂಬಿಸಬೇಕು, ಅವಾಗ ಮತದಾರರಾಗದೇ ಇದ್ದರೆ ಅವರ ಪೂರ್ವಜರು ಅಂದರೆ ಅವರ ವಂಶಕ್ಕೆ ಸಂಬಂಧಪಟ್ಟ ತಂದೆ ತಾಯಿ ಅಜ್ಜಿ ಅಜ್ಜನ ಅವರ ದಾಖಲೆಯನ್ನು ಯಾವ ವಿಭಾಗದಲ್ಲಿ ತುಂಬಿಸಬೇಕು, ನಂತರ ಏನೇನು ತುಂಬಿಸಬೇಕು ಅನ್ನುವಂತಹ ವಿಚಾರಗಳನ್ನು BLOಗಳು ಆ ಮನೆಯವರಿಗೆ ಹೇಳಲೇಬೇಕಾಗುತ್ತೆ. ಅದರ್ವೈಸ್ ಅವರು ತಪ್ಪು ಮಾಡಿತ್ತು ಅಂತ ಆದರೆ ಅದರ ಹೊಣೆಗಾರಿಕೆ BLO ಮೇಲೇ ಬರುತ್ತೆ. ನೆಕ್ಸ್ಟ್ ಡೇಟಾ ಎಂಟ್ರಿ ಮಾಡುವಂಥ ಪ್ರಕ್ರಿಯೆ ಖಂಡಿತ ಕಠಿಣ ಆಗುತ್ತೆ. ಆ ಕಠಿಣ ಆದ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಮತದಾರರು ಮತ ಹಕ್ಕನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಇಂಥದ್ದೇನಾದರೂ ದೊಡ್ಡ ಪ್ರಮಾಣದಲ್ಲಿ ಮತ ಹಕ್ಕನ್ನು ಕಳ್ಕೊಂಡ್ರೆ ಖಂಡಿತವಾಗಿಯೂ ಅವರು ಒತ್ತಡಕ್ಕೆ ಒಳಗಾಗ್ತಾರೆ. ಯಾಕೆ ಅಂದರೆ ಈ BLOಗಳು ಯಾರೆಲ್ಲ ಇದ್ದಾರೋ ಅವರೆಲ್ಲ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ಅಧಿಕಾರಿಗಳಾಗಿರ್ತಾರೆ. ಅವರು ಕೇಂದ್ರ ಚುನಾವಣಾ ಆಯೋಗದ ಸುಪರ್ದಿಯಲ್ಲಿ ಕೆಲಸ ಮಾಡ್ತಿದ್ರು ಮುಂದೆ ಭವಿಷ್ಯದಲ್ಲಿ ಅವರು ಮತ್ತೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ, ಕೇಂದ್ರದಲ್ಲಿ NDA ಇದೆ, ಜೊತೆ ಚುನಾವಣಾ ಆಯೋಗ ಒಂದು ಪ್ರತ್ಯೇಕ ಮತ್ತು ಸ್ವಾಯತ್ತ ಮತ್ತು ಜುಡಿಷಿಯರಿ ರೀತಿಯಂತ ನಡೆಯುವಂಥ ಸಂಸ್ಥೆ. ಈ ಎಲ್ಲವನ್ನ ನಿಭಾಯಿಸೋದಕ್ಕೆ, ಈ ಎಲ್ಲ ಒತ್ತಡಗಳನ್ನು ನಿಭಾಯಿಸೋದಕ್ಕೆ BLOಗಳಿಗೆ ಕಷ್ಟ ಆಗ್ತಿರೋದನ್ನೋಂಥದ್ದು ಸುಳ್ಳಲ್ಲ. ಹೀಗಾಗಿ ಅವರು ಸಹಜವಾಗಿ ಒತ್ತಡಕ್ಕೆ ಬಿದ್ದಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಿದ್ದೇವೆ. ಪ್ರಿಯ ವೀಕ್ಷಕರು, ಇನ್ನೊಂದು ಪ್ರಮುಖವಾದ ಬೆಳವಣಿಗೆಗಳನ್ನು ನಾವು ಗಮನಿಸಬೇಕಾಗತ್ತೆ. ಕರ್ನಾಟಕದಲ್ಲಿ ನಡೆಯುತ್ತಿರುವಂಥ ರಾಜಕೀಯ ಜಟಾಪಟಿ. ಕರ್ನಾಟಕದಲ್ಲಿ ಯಾವ ಮಟ್ಟಿಗೆ ರಾಜಕೀಯ ಜಟಾಪಟಿ ನಡೀತಿದೆ ಅಂದರೆ, SIR ಫಾರ್ಮ್ ಅಂದರೆ ವಿತರಣೆ ಮಾಡುವ ಸಂದರ್ಭದಲ್ಲಿ ಈ ಪ್ರತಿಪಕ್ಷಗಳು ಏನಿದೆಯೋ ಕರ್ನಾಟಕದಲ್ಲಿ JDS ಮತ್ತು BJP
BLOಗಳ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವರು ಮನೆ ಮನೆಗೆ ತಲುಪಿಸ್ತಾ ಇಲ್ಲ, ಅವರು ಎಲ್ಲೋ ದೇವಸ್ಥಾನದಲ್ಲಿ, ಎಲ್ಲೋ ಮಸೀದಿಯಲ್ಲಿ, ಎಲ್ಲೋ ಚೌಟ್ರಿಯಲ್ಲಿ ಕೂತು ಫಾರ್ಮ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತವೆ. ಜೊತೆಗೆ ಈ BLOಗಳ ಜೊತೆ BLAಗಳು ಕೂಡ ಇದ್ದಾರೆ, ಬೂತ್ ಲೆವೆಲ್ ಏಜೆಂಟ್ಗಳು. ಇವರು ಪಕ್ಷಕ್ಕೆ ಸಂಬಂಧಿಸಿದವರು, ಅವರು ಕೂಡ ಈ ಮೂಗು ತೂರಿಸೋ ಪ್ರಕರಣಗಳನ್ನು ನಡೆಸ್ತಾ ಇದ್ದಾರೆ. BLOಗಳು ಈ ವಿತರಣೆ ಮಾಡೋದಕ್ಕೆ ಹೋದ ಸಂದರ್ಭದಲ್ಲಿ ತಮ್ಮ ಪಕ್ಷದ ನಾಯಕರ ಪ್ಯಾಂಪ್ಲೆಟ್ಗಳನ್ನು ಹಂಚುವಂಥದ್ದು, ಅವರ ಪರವಾಗಿ ಮತ ಕೇಳುವಂಥದ್ದು, ತಮಗೆ ಗೊತ್ತಿರುವ ತಮ್ಮ ಕಾಂಗ್ರೆಸ್ ಅಥವಾ BJP ಮತದಾರರು ಅಂದರೆ ಗೊತ್ತಿರುವ ಮತದಾರರಾಗಿದ್ದರೆ ಅವರ ಫಾರ್ಮ್ ಅನ್ನ ಇವರೇ ತುಂಬಿ ಕೊಡುವಂಥದ್ದು, ಈ ರೀತಿಯ ಒತ್ತಡಗಳು ಜೋರಾಗಿ ನಡೀತಿದೆ. ವೀಕ್ಷಕರ, ಈಗ ನಮಗೆ ಬರುವಂತ ಪ್ರಶ್ನೆ, SIR ಕರ್ನಾಟಕದಲ್ಲಿ ಮೊದಲಾಗಿ ಆಗ್ತಾ ಇಲ್ಲ, ಹಿಂದೆ ಹಲವು ರಾಜ್ಯಗಳಲ್ಲಿ ಕೂಡ ಆಗಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಮಾತ್ರ ಈ ವಾದ ಇದೆಯಾ ಅಥವಾ BLOಗಳು ಒತ್ತಡಕ್ಕೆ ಒಳಗಾಗ್ತಿರೋ ಅನ್ನೋ ಪ್ರಶ್ನೆ ಕೂಡ ನಮ್ಮ ಮುಂದೆ ಬರೋದಂತ ಸಹಜ. ಖಂಡಿತವಾಗಿ ಇದಕ್ಕೊಂದು ಉತ್ತರ ಇದೆ ವೀಕ್ಷಕರೇ. ಈ ಒತ್ತಡ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಹಿಂದೆಯೂ ಕೂಡ ಆಗಿದೆ. ಮೊದಲ ಹಂತದಲ್ಲಿ ಈ ಒಂದು SIR ಪ್ರಕ್ರಿಯೆ ನಡೆದಿರುವಂಥದ್ದು ಬಿಹಾರದಲ್ಲಿ ಚುನಾವಣೆ ನಡೆಯುವ ಸಂದರ್ಭದಕ್ಕಿಂತ ಮೊದಲು ಈ ಒಂದು ಪ್ರಕ್ರಿಯೆ ನಡೆದಿತ್ತು. ಅಲ್ಲಿ ಕೂಡ ಒಂದು ಒತ್ತಡದ ಮಾತು ಬಂದಿತ್ತು, ಆದರೆ ಸಾವು ನೋವುಗಳು ಸಂಭವಿಸಿರಲಿಲ್ಲ. ನಂತರದ ಹಂತದಲ್ಲಿ ಬಂದಿರುವಂಥದ್ದು 9 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳು. ಇದರಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಪಶ್ಚಿಮ ಬಂಗಾಳ ರಾಜ್ಯವನ್ನ. ಅಲ್ಲಿ TMC ಸರ್ಕಾರ ಇತ್ತು, ಮಮತಾ ಬ್ಯಾನರ್ಜಿ ನೇತೃತ್ವದ್ದು. ಜೊತೆಗೆ ಅಲ್ಲಿ ಈಗ BJP ಅಧಿಕಾರಕ್ಕೆ ಬಂದಿದೆ ಈ SIR ಪ್ರಕ್ರಿಯೆ ನಡೆದ ಮೇಲೆ. ಆ ಹಂತದಲ್ಲಿ ನೀವು ಗಮನಿಸಿದಂಗೆ TMC ಕೊಟ್ಟಿರುವ ವರದಿಯಂಗೆ, ಅಂದ್ರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಂದು ವರದಿ ಕೊಟ್ಟಿದ್ದ ಸಂದರ್ಭದಲ್ಲಿ ಅವರ ಪ್ರಕಾರ ಈ ಒಂದು ಚುನಾವಣಾ ಆಯೋಗದ ಒತ್ತಡದಿಂದಾಗಿ 40 BLOಗಳು ಬೇರೆ ಬೇರೆ ಪ್ರಕರಣದಲ್ಲಿ ಆತ್ಮಹತ್ಯೆ, ಸಹಜ ಸಾವು, ಈ ರೀತಿಯ ಪ್ರಕರಣ ನಡೆದಿರುವಂತ ಮಾಹಿತಿಯನ್ನು ವರದಿಯನ್ನ ಕೊಟ್ಟಿತ್ತು. ಆದರೆ ಕೇಂದ್ರ ಚುನಾವಣಾ ಆಯೋಗ ಇದನ್ನು ಸಂಪೂರ್ಣವಾಗಿ ನಿರಾಕರಿಸಿತ್ತು ಮತ್ತು ತಿರಸ್ಕರಿಸಿತ್ತು. ಜೊತೆಗೆ ಇದಕ್ಕೆ ನೇರ ಸಂಬಂಧ ಇಲ್ಲ ಅನ್ನುವಂಥ ಉತ್ತರವನ್ನು ಕೊಟ್ಟಿತ್ತು. ಆದರೆ 17 BLOಗಳು ನೇರವಾಗಿ ಅವರ ಸಾವು ಮತ್ತು ಆ ಒಂದು ಪ್ರಕ್ರಿಯೆಗೆ ಒಳಪಟ್ಟಿರೋದನ್ನು ಮಾತ್ರ ಖಚಿತಪಡಿಸಿತ್ತು. ನಂತರದಲ್ಲಿ ನಾವು ನೋಡಿದಂಗೆ ಕೇರಳದಲ್ಲೂ ಕೂಡ SIR ಪ್ರಕ್ರಿಯೆ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ ಒಬ್ಬ BLO ಅಧಿಕಾರಿ ಮೃತಪಟ್ಟಿರುವಂತಹ ಸುದ್ದಿಯಾಗಿತ್ತು. ನೆರೆಯ ರಾಜ್ಯ ನಮ್ಮ ಕರ್ನಾಟಕಕ್ಕೆ ತಮಿಳುನಾಡು, ಆ ರಾಜ್ಯದಲ್ಲಿ ಕೂಡ ಒಬ್ಬ ಅಧಿಕಾರಿ ಮೃತಪಟ್ಟಿರುವಂತಹ ವರದಿಯಾಗಿತ್ತು. ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ BLOಗಳು ಒತ್ತಡಕ್ಕೆ ಒಳಗಾಗಿ ಮೃತಪಟ್ಟಿರುವಂತಹ ಪ್ರಕರಣಗಳು ನಡೆದಿದೆ. ಕರ್ನಾಟಕದಲ್ಲಿ ಏನಿದು ಮೊದಲಲ್ಲ. ಆದರೆ ಕರ್ನಾಟಕಕ್ಕೆ ಮತ್ತು ಈ TMCಗೆ ಅಂದರೆ ವೆಸ್ಟ್ ಬೆಂಗಾಳಕ್ಕೆ ಯಾಕೆ ಸಾಮ್ಯತೆ ಇದೆ ಅನ್ನುವಂಥದ್ದು, SIR ಪ್ರಕ್ರಿಯೆ ನಡೆಯುವ ಸಂದರ್ಭದಲ್ಲಿ ಅಲ್ಲಿ TMC ಆಡಳಿತ ಇತ್ತು, TMC ಮಮತಾ ಬ್ಯಾನರ್ಜಿ ನೇತೃತ್ವದ ಸರ್ಕಾರ ಇತ್ತು. ಅದು ಬಹಳ ಗೊಂದಲಕ್ಕೊಳಗಾಗ್ಬಿಟ್ಟಿದೆ. ಅಂದರೆ ಯಾವ ರೀತಿ ಅಂದರೆ SIR ನಡೆಸುವಂತಹ BLOಗಳು ರಾಜ್ಯ ಸರ್ಕಾರಕ್ಕೆ ಅಧೀನಕ್ಕೊಳಪಟ್ಟಿರುವಂತಹ ನೌಕರರಾಗಿದ್ದರು. ಅವರು TMC ಮತ್ತು ಈ ಕಡೆ ಚುನಾವಣಾ ಆಯೋಗದ ಕರ್ತವ್ಯವನ್ನು ನಿಭಾಯಿಸುವ ನಡುವೆ ಸಾಕಷ್ಟು ಒತ್ತಡಕ್ಕೆ ಒಳಗಾಗಿದ್ರು. ನೀವು ತಿಳ್ಕೊಂಡಿರುವಂತೆ ಆ ಒತ್ತಡ ಎಷ್ಟರ ಮಟ್ಟಿಗೆ ಹೋಯ್ತು ಅಂದರೆ ಪಶ್ಚಿಮ ಬಂಗಾಳ ಒಂದು ರಾಜ್ಯದಲ್ಲಿ SIR ಪ್ರಕ್ರಿಯೆನ ಒಂದಿಷ್ಟು ದಿನಗಳ ಕಾಲ ಎಕ್ಸ್ಟೆಂಡ್ ಆಗಿತ್ತು, ಕೊನೆಗೂ ಮುಗಿಸಿದ್ರು, ಚುನಾವಣೆ ನಡೆದಿತ್ತು. ನೆರೆಯ ತಮಿಳುನಾಡಲ್ಲಿ ಆ ಸಮಸ್ಯೆಗಳು ಹೆಚ್ಚಾಗಿ ಕಾಡಿಲ್ಲ, ಆದರೆ ಅಲ್ಲಿನ ಆಗಿದ್ದ DMK ಸರ್ಕಾರದಿಂದಲೂ ಸ್ವಲ್ಪ ಮಟ್ಟದ ಒತ್ತಡ ಇದ್ದಿದ್ದಂತೂ ಸತ್ಯ. ಪಕ್ಕದ ಕೇರಳದಲ್ಲೂ ಕೂಡ ಒತ್ತಡ ಇತ್ತು, ಆದರೆ ಅಲ್ಲಿದ್ದ LDF ಸರ್ಕಾರ, ಆ ಸಂದರ್ಭದಲ್ಲಿ ಎಡಪಂಥೀಯ ಸರ್ಕಾರ ಇತ್ತು. ಆ ಸರ್ಕಾರ ಆ ಸ್ಥಳದಲ್ಲೇ ದಾಖಲೆಗಳನ್ನು ಕೊಡುವಂತಹ ಮತ್ತಿತರ ಪ್ರಕ್ರಿಯೆಗಳು ನಡೆಸುವ ಮೂಲಕ SIR ಸುಗಮವಾಗಿ ನಡೆಯುವಂತೆ ನೋಡ್ಕೊಂಡಿತ್ತು. ಆದರೂ LDF ಸರ್ಕಾರ ಅಲ್ಲಿ ಪತನಗೊಂಡಿದೆ. ಈಗ ಮತ್ತೆ ಕಾಂಗ್ರೆಸ್ ನೇತೃತ್ವದ UDF ಸರ್ಕಾರ ಇದೆ. ಆದರೆ ಕರ್ನಾಟಕದಲ್ಲಿ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಇದೆ. ಈಗ DK ಶಿವಕುಮಾರ್ ಅವರು CM ಆಗಿದ್ದಾರೆ. ಅವರ ಅಂದರೆ ಆ ಸರ್ಕಾರದ ಅಡಿಯಲ್ಲಿ ಬರುವಂತಹ ನಾನಾ ಅಧಿಕಾರಿಗಳು SIR ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ JDS ಮತ್ತು BJPಯ ನೇತೃತ್ವದ NDA ಏನಿದೆಯೋ ಇದು ಸಾಕಷ್ಟು ಸ್ಟ್ರಾಂಗ್ ಆಗಿ ಕರ್ನಾಟಕದಲ್ಲಿ ಅನ್ಯಾಯ ಆಗ್ತಿದೆ, ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ BLOಗಳನ್ನು ತಮಗೆ ಬೇಕಾದಂತೆ ಬಳಸ್ಕೊಳ್ತಾ ಇದ್ದಾರೆ, ಮಸೀದಿಗಳಲ್ಲಿ ಇದು ಮಾಡ್ತಾ ಇದ್ದಾರೆ, ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಮಣೆ ಹಾಕುವಂತ ಮತ್ತು ಅವರನ್ನು SIR ಪಟ್ಟಿಗೆ ಸೇರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ನೇರ ಆರೋಪವನ್ನು ಮಾಡಿದ್ದಾರೆ. ಹೀಗಾಗಿ BLOಗಳು ಬೇರೆ ಅಂದ್ರೆ ದಕ್ಷಿಣದ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿ ಹೆಚ್ಚಿನ ಒತ್ತಡಕ್ಕೆ ಒಳಗಾಗ್ತಿರ ಅನ್ನುವಂಥದ್ದು ನಿಜ. ಪ್ರಿಯ ವೀಕ್ಷಕರು, ಇನ್ನೊಂದು ವಿಚಾರವನ್ನ ನಾವೀಗ BLOಗಳ ವಿಚಾರಕ್ಕೆ ಬಂದಾಗ ನಾವು ಗಮನಿಸಬೇಕಾಗತ್ತೆ. ಕರ್ನಾಟಕದಲ್ಲಿ ಇನ್ನೊಂದು ಮತದಾರರ ಪಟ್ಟಿಯ ಪ್ರಕ್ರಿಯೆ ನಡೀತಾ ಇದೆ, ಸಿದ್ಧಪಡಿಸುವಂಥದ್ದು. ಅದು GBA ಇಲೆಕ್ಷನ್ಗೆ ಸಂಬಂಧಪಟ್ಟಿದ್ದು. ರಾಜ್ಯ ಚುನಾವಣಾ ಆಯೋಗ ಈ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ. ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಗೊಂದಲ ಇದೆ ಅಂದರೆ ಯಾರು ಯಾವುದನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಮತದಾರರಿಗೂ ಕೂಡ ಗೊಂದಲ, ಯಾರಿಗೆ ಯಾವ ದಾಖಲೆ ಕೊಡಬೇಕನ್ನುವಂತಹ ಒಂದು ಗೊಂದಲ ಕೂಡ ಇದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈ ಮಂತ್ ಎಂಡ್ ಒಳಗೆ ರಾಜ್ಯ ಚುನಾವಣಾ ಆಯೋಗ ಕೂಡ GBA ಇಲೆಕ್ಷನ್ಗೆ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಬೇಕಾಗತ್ತೆ. ಆ ಮತದಾರರ ಪಟ್ಟಿಯ ಶುದ್ಧೀಕರಣ ಏನಂದ್ರೆ ಮೃತಪಟ್ಟವರ ಹೆಸರನ್ನು ತೆಗೆಯುವಂಥದ್ದಾಗಲಿ ಹೊಸ ಮತದಾರರ ಸೇರ್ಪಡೆ ಆಗಲಿ ಈ ಪ್ರಕ್ರಿಯೆ ನಡೆಸಿ ಮತದಾರರ ಪಟ್ಟಿಯನ್ನು ನಡೆಸಬೇಕಾಗತ್ತೆ. ಹೀಗಾಗಿ ಈ ಪ್ರಕ್ರಿಯೆ ಕೂಡ ಒಟ್ಟೊಟ್ಟಿಗೆ ನಡೀತಿರುವ ಕಾರಣ ಜನರಲ್ಲಿ ಗೊಂದಲ ಇದೆ. ನೀವು ಒಬ್ಬ BLO ಒಂದು ಮನೆಗೆ ಹೋದ್ರೆ ಅಥವಾ ಯಾವುದೋ ಒಂದು ಅಪಾರ್ಟ್ಮೆಂಟ್ ಅಥವಾ ಸಮುಚ್ಚಯಕ್ಕೆ ಹೋದ್ರೆ
ಅವರಿಗೆ 100 ಮಾದರಿಯ ಪ್ರಶ್ನೆಗಳು ಬೇರೆ ಬೇರೆ ಮತದಾರರನ್ನು ಎದುರಾಗುತ್ತೆ. ನಾನು ಈ ಫಾರ್ಮ್ ಇಲ್ಲಿ ತುಂಬಲಿ, ನನ್ನ ಮತ ಅಲ್ಲಿ ಇದೆ, ನನ್ನ ಮತ ಇಲ್ಲಿದೆ, ನನ್ನದು ಕರೆಕ್ಷನ್ ಇದೆ ಅನ್ನುವಂಥದ್ದು ಆಕ್ಚುಲಿ ಫಾರ್ಮ್ 80ಗೆ ಸಂಬಂಧಪಟ್ಟಿದ್ದು. SIR ಪ್ರಕ್ರಿಯೆಗೆ ಒಳಪಟ್ಟಿರುವ ಒಂದು ವಿಧಾನವೇ, ಆದರೂ BLOಗಳಿಗೆ ಗೊಂದಲ ಆಗುತ್ತೆ. ಇವರು ಫಾರ್ಮೆಟ್ 8 ಕರೆಕ್ಷನ್ ಮಾಡೋದಾ ಅಥವಾ SIR ಪ್ರಕ್ರಿಯೆ ಮುಗಿಸುವಂಥದ್ದ, ಈ ಎರಡೂ ಕೂಡ ಗೊಂದಲಕ್ಕೊಳಗಾಗಿ ಅವರು ತರೇವ ಬಾರಿ ಪ್ರಶ್ನೆಗಳನ್ನು ಎದುರಿಸಬೇಕಾಗುತ್ತೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಈ ಗ್ಯಾರಂಟಿ ಯೋಜನೆಯ ಏನು ಉಚಿತ ವಿದ್ಯುತ್ ನೋಡುವಂತಹ ಯೋಜನೆ ಇದೆಯಲ್ಲ, ಈ ಯೋಜನೆಯ ಒಂದು ಶುದ್ಧೀಕರಣ ಕೆಲಸ ಕೂಡ ನಡೀತದೆ. ಇದು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ನಡೆಯುವಂಥದ್ದು. ಅಂದರೆ ಈಗ ಯಾರು ಅನರ್ಹರು ಈ ಉಚಿತ ವಿದ್ಯುತ್ತನ್ನು ಪಡ್ಕೊಳ್ತಿದ್ದಾರೆ ಅನ್ನುವಂತಹ ಒಂದು ಆರೋಪದ ಮೇರೆಗೆ ರಾಜ್ಯ ಸರ್ಕಾರ ಈ ಕ್ರಮ ಕೂಡ ಕೈಗೊಂಡಿದೆ. ಹೀಗಾಗಿ ಈ ಒಂದು ದಾಖಲೆಗಳನ್ನು ಕೊಡುವ ಪ್ರಕ್ರಿಯೆ ಕೂಡ ಮತದಾರರು ಅಂದರೆ ರಾಜ್ಯದ ಜನತೆಯನ್ನು ಮತ್ತಷ್ಟು ಗೊಂದಲಕ್ಕೆ ಸಿಲುಕಿಸಿದೆ ಮತ್ತು ತಮ್ಮ ಮನಸ್ಸಿನೊಳಗೆ ನೂರಾರು ಪ್ರಶ್ನೆಗಳು ಸೃಷ್ಟಿಯಾಗುವಂತೆ ಮಾಡಿದೆ ಮತ್ತು ಎದುರು ಬಂದಿರುವ BLOಗೆ ಅನಗತ್ಯ ಪ್ರಶ್ನೆಗಳನ್ನು ಕೇಳಿದಂಥ ಒಂದು ಸಂದರ್ಭ ಕೂಡ ಕ್ರಿಯೇಟ್ ಆಗಿದೆ. ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಹಂತದ ಈ ಒಂದು ಪರಿಷ್ಕರಣೆ ಪ್ರಕ್ರಿಯೆಗಳನ್ನು ನಡೀತಿರೋದ್ರಿಂದ BLOಗಳು ಸಹಜವಾಗಿ ಗೊಂದಲಕ್ಕೊಳಗಾಗಿದ್ದಾರೆ. ಕೆಲವರಿಗೆ ಸಹಜವಾಗಿ ನಾವು ನೋಡೋದಾದ್ರೆ BLOಗಳು ಕೂಡ ಸ್ಪಷ್ಟ ಮಾಹಿತಿಯ ಕೊರತೆ ಇದೆ, ಅವರಿಗೆ ತರಬೇತಿ ಆಗಿದೆ. ಆದರೂ ನಾನು ಹೇಳ್ದಂಗೆ ಫಾರ್ಮ್ ನಾನು ಕರೆಕ್ಷನ್ ಹಾಕಬೇಕು ಅಂದರೆ ಅವ್ರಿಗೆ ತಕ್ಷಣ ಗೊತ್ತಾಗಲ್ಲ ಏನು ಮಾಡಲಿ ಅಂದರೆ. ಅವರು ನಾವು ಎಕ್ಸಾಂಪಲ್ಗಳನ್ನು ನೋಡ್ಬೋದು. ಅವರು ಹೋಗಿ ಸೈಬರ್ ಸೆಂಟ್ರಲ್ಲಿ ಸರಿ ಮಾಡಿಸ್ಕೊಂಡು ಬನ್ನಿ ಸರ್, ಆಮೇಲೆ SIR ಮಾಡ್ಕೊಳ್ಳಿ ಅನ್ನುವಂಥ ಹೇಳಿದಂತಹ ಘಟನೆಗಳು ಕೂಡ ಸಂಭವಿಸಿದೆ ವೀಕ್ಷಕರೇ. ಒಟ್ಟಾರೆಯಾಗಿ ಹೇಳೋದಿದ್ರೆ ಕರ್ನಾಟಕದಲ್ಲಿ ಅಂದರೆ ಈಗ ನಡೀತಿರುವಂತಹ ಈ SIR ಪ್ರಕ್ರಿಯೆ BLOಗಳ ಮೇಲೆ ಒಂದು ಮಣಭಾರ ಹೊರಿಸಿರುವಂಥದ್ದಂತೂ ನಿಜ. ಅವರು ಕೂಡ ಮನುಷ್ಯರೇ, ಅವರಿಗೂ ಕೂಡ ಅಂದರೆ ನಾನಾ ರೀತಿಯ ಒತ್ತಡಗಳಿರ್ತದೆ. ಯಾಕಂದರೆ ಅವರು ಕೂಡ ಫ್ಯಾಮಿಲಿ ಮಾಡಿರ್ತಾರೆ, ಅವ್ರ ಫ್ಯಾಮಿಲಿ ಅವರ ಜೊತೆಗೆ ಇರ್ತಾರೆ, ಅವ್ರು ನಂಬ್ಕೊಂಡಿರೋ ಇರ್ತಾರೆ. ಅವರಿಗೂ ಬೇರೆ ಬೇರೆ ಕಡೆ ಸಂಚರಿಸುವಂಥ ಒಂದು ಲಿಮಿಟೇಷನ್ಸ್ ಇರ್ತದೆ. ಈಗ ಒಂದು ಅಪಾರ್ಟ್ಮೆಂಟ್ ಸಮುಚ್ಚಯಕ್ಕೆ ಹೋಯಿತು ಅಂದರೆ ಅಲ್ಲಿ 300-600 ಮನೆಗಳಿರ್ತವೆ. ನೀವು ಪ್ರತಿ ಮನೆ ಮೆಟ್ಲು ಹತ್ಕೊಂಡು ಹೋಗಿ ಬಾಗಿಲು ಬಡಿಯೋದು ಅಥವಾ ಲಿಫ್ಟ್ ಹತ್ಕೊಂಡು ಹೋಗಿ ಇಳಿದು ಅವರು ಬಾಗಿಲು ಬಡಿಯುವಂಥದ್ದು ಸುಲಭ ಅಲ್ಲ. ಹೀಗಾಗಿ ಅವರು ಸಿಕ್ಕ ಸಂದರ್ಭವನ್ನು ಅಂದರೆ ಒಂದು ಕಡೆಗೆ ಸೇರಿಸಿ ಅವರಿಗೆ ಮತದಾರರ ಎನ್ಯುಮರೇಷನ್ ಗಣತಿ ಪ್ರಮಾಣ ಅಂದರೆ ಪತ್ರವನ್ನು ಕೊಡುವಂಥದ್ದು ನಡೀತಾ ಇದೆ. ಹಾಗಂತಲೇ ಇದನ್ನು ಸಂಪೂರ್ಣವಾಗಿ ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ, ಯಾಕಂದರೆ ಅವರ ಪರಿಸ್ಥಿತಿಗೆ ಪೂರಕವಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಬಹುತೇಕ BLOಗಳು ಇದೇ ರೀತಿಯ ಪರಿಸ್ಥಿತಿಯಲ್ಲಿ ಬಳಲ್ತಿರುವ ಕಾರಣ ಸಹಜವಾಗಿ ಕರ್ನಾಟಕದಲ್ಲಿ ಈ ರೀತಿಯ ಒಂದು ಕಷ್ಟದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಪ್ರಿಯ ವೀಕ್ಷಕರೇ, ಅಂತಿಮವಾಗಿ ಹೇಳೋದಿದ್ರೆ ಈ ಎಲ್ಲ ಒಂದು ಪ್ರಕ್ರಿಯೆ ಅಂದರೆ SIR ಪ್ರಕ್ರಿಯೆ ಅಂತದ್ದು ಏನಿದೆ ಇದು ಸಾಂವಿಧಾನಿಕವಾಗಿ ನಡೆಯುವಂಥದ್ದು, ಇದು ನಡಿಲೇಬೇಕು. ಯಾಕಂದರೆ ಯಾರೋ ಮೃತಪಟ್ಟವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವಂಥದ್ದು ಸರಿಯಲ್ಲ, ಅನರ್ಹರ ಮತದಾರರ ಪಟ್ಟಿಯಲ್ಲಿ ಇರುವಂಥದ್ದು ಸರಿಯಲ್ಲ, ಎರಡೆರಡು ಕಡೆ ವೋಟಿಂಗ್ ರೈಟ್ ಇಟ್ಕೊಂಡಿರುವಂಥದ್ದು ಆಧುನಿಕ ಕಾಲಕ್ಕೆ ಸರಿಯಲ್ಲ. ಈಗ ಗಣಕೀಕರಣ ಭಾಳ ಅದ್ಭುತವಾಗಿದೆ, ನೆಟ್ವರ್ಕ್ ಚೆನ್ನಾಗಿದೆ, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ದಾಖಲೀಕರಣ ಮಾಡುವಂಥ ಒಳ್ಳೆ ವ್ಯವಸ್ಥೆಗಳಿದ್ದಾವೆ. ಹೀಗಾಗಿ ಈ ಅಕ್ರಮಗಳು ಯಾವ ಕಾರಣಕ್ಕೂ ಸರಿಯಲ್ಲ. ಇದು ಸಂವಿಧಾನಾತ್ಮಕ ನಡೆಯುವಂಥದ್ದು ಮತ್ತು ಸಂವಿಧಾನ ಹೇಳಿರುವಂತಹ ಪ್ರಕ್ರಿಯೆ. ಆದರೆ ಈ ಪ್ರಕ್ರಿಯೆಯನ್ನು ನಡೆಸುವಾಗ ಮಾತ್ರ ಯಾವುದೇ ಅಜೆಂಡಾಗಳು ಯಾವುದೇ ಪಕ್ಷಕ್ಕೆ ಇರಬಾರದು. ಅಂದರೆ ಎಲ್ಲ ಪಕ್ಷಗಳನ್ನು ಸೇರಿಸಿ ಹೇಳುವಂಥದ್ದು, ಕೇಂದ್ರದಲ್ಲಿರುವಂಥ NDA ಆಗಲಿ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಆಗಲಿ, ಅವರಿಗೆ ಇಂಟೆನ್ಷನ್ ಇರಬೇಕಷ್ಟೇ, ಇದನ್ನು ನೀಟಾಗಿ ಮುಗಿಸ್ಬೇಕು. ಬಿಟ್ಟರೆ ತಮಗೆ ನಷ್ಟ ಆಗುತ್ತೆ, ತಮಗೆ ನಷ್ಟ ಆಗಲಿ, ಇಂಥವ್ರು ಹೊರಗೆ ಹೋಗಲಿ, ಇಂಥವ್ರು ಒಳಗೆ ಬರಲಿ ಅನ್ನುವಂತಹ ಅಜೆಂಡಾಗಳಿರಬಾರ್ದು. ಪೊಲಿಟಿಕಲ್ ಫೈಟ್ ಅಂದರೆ ನಾನೀಗ ಹೇಳೋದಾದರೆ ಈ ರಾಜಕೀಯ ನಾಯಕರು ಸುಮ್ಮನೆ ಇದ್ದರೆ ಮೋಸ್ಟ್ಲಿ BLOಗಳು ಸಮಾಧಾನದ ಪ್ರಕ್ರಿಯೆ ಮುಗಿಸ್ಬೋದು. ಯಾವುದೇ ಒತ್ತಡ ಅವರ ಮೇಲೆ ಹಾಕದಿದ್ರೆ ಸಂವಿಧಾನಾತ್ಮಕವಾಗಿ ನಡೆಯುವಂಥ ಈ ಪ್ರಕ್ರಿಯೆ ಚೆನ್ನಾಗಿ ಮುಗಿಬಹುದು. ನಮ್ಮ ಒಟ್ಟು ಮತದಾರರ ಪಟ್ಟಿ ಶುದ್ಧೀಕರಣ ಆಗ್ಬೋದು. ವೀಕ್ಷಕರೇ, ಇದು ನಮ್ಮ ಇವತ್ತಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದಲ್ಲಿ ನಾಳೆ ಮತ್ತೆ ಬರ್ತೀವಿ. ಅಲ್ಲಿಯ ತನಕ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.